ಹೌದು, ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ. ಇನ್ನೇನು 2 ತಿಂಗಳಲ್ಲಿ ಕರ್ನಾಟಕ ವಿಧಾನಸಭಾ ಕ್ಷೇತ್ರ ಚುನಾವಣೆ ಹತ್ತಿರ ಬರ್ತಿದೆ. ಹೀಗಾಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಅವರವರ ನಾಯಕರುಗಳ ಬಗ್ಗೆ, ಜನಪ್ರತಿನಿಧಿಗಳ ಬಗ್ಗೆ ಜನರು ಮಾತಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನ್ಯೂಸ್ 18ನ ಚುನಾವಣಾ ಚಕ್ರ ಯಾತ್ರೆ ಈಗ ತುಮಕೂರು ನಗರಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಬನ್ನಿ ಈ ಬಗ್ಗೆ ಮಾತನಾಡೋದಕ್ಕೆ ತುಮಕೂರು ತಾಲೂಕಿನ, ತುಮಕೂರು ನಗರದ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಇಲ್ಲಿನ ನಾಯಕರಾಗಿರ್ಬೋದು ನಮ್ಮೊಂದಿಗಿದ್ದಾರೆ. ಯಾವ ರೀತಿ ಒಂದು ಇಲ್ಲಿನ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೂ ಏನೆಲ್ಲ ಆಗ್ಬೇಕು ಎಲ್ಲದರ ಬಗ್ಗೆನೂ ಕೂಡ ಒಂದು ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ತುಮಕೂರು ನಗರದಲ್ಲಿ ಅಭಿವೃದ್ಧಿ ಕಂಡಿದ್ದು 2013ರಲ್ಲಿ. ಭ್ರಷ್ಟಾಚಾರದ ಮುಖಾಂತರ, ಬೆಲೆ ಏರಿಕೆ ಮುಖಾಂತರ ಜನರ ಜೀವನವನ್ನ ಸಂಪೂರ್ಣವಾಗಿ ನಿರ್ನಾಮಯ ಮಾಡಿದ್ದಾರೆ. ಮೋದಿ 40% ಕಮಿಷನ್, ರಾಜ್ಯ ಸರ್ಕಾರ 40% ಕಮಿಷನ್. ಹೆಸರು ಮನೋಹರ್ ಗೌಡ ಅಂತ, ತುಮಕೂರು ನಗರವಾಸಿ. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಎರಡು ತಿಂಗಳಲ್ಲಿ ಬರ್ತಾ ಇದೆ. ಚುನಾವಣೆ ನಮಗೆ ಇದೇನು ಹೊಸ್ತಲ್ಲ. ಸುಮಾರು ಚುನಾವಣೆ ನೋಡಿದೀವಿ. ಈಗ ನಮ್ಮ ಹಾಲಿ ಶಾಸಕರು ಇದು 3ನೇ ಚುನಾವಣೆ ಎದುರಿಸ್ತಾ ಇದ್ದಾರೆ. ಈಗ ಅವ್ರನ್ನ ಎದುರಿಸೋಂಥವ್ರು ಯಾರು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಅದರಿಂದ ನಾವು ನೆಕ್ಸ್ಟ್ ತುಮಕೂರು ನಗರ 20-30 ವರ್ಷದಿಂದ ಏನೇನು ಕೆಲಸ ಆಗಬೇಕಾಯಿತು ಅದೆಲ್ಲ ಮೀರಿ ಕೆಲಸ ಮಾಡಿದ್ದಾರೆ. ಏನು ಅಗ್ರೆಸಿವ್ ಆಗಿ ಏನೇನು ಕೆಲಸ ಆಗಬೇಕು, ಯಾವ ರಿಂಗ್ ರೋಡ್ ಆಗಬೇಕು, ರೋಡ್ಗಳು, ಸ್ಟೇಡಿಯಮ್ಮು, ಹೈಸ್ಕೂಲ್ ಫೀಲ್ಡು, ಬಸ್ ಸ್ಟ್ಯಾಂಡು, ಲೈಬ್ರರಿ, ರಿಂಗ್ ರೋಡು, ಒಂದು ರಿಂಗ್ ರೋಡ್ ಯಾವುದೋ ಆಗಿರಲ್ಲ. ರಿಂಗ್ ರೋಡ್ ಪೂರ್ತಿ ರಿಂಗ್ ರೋಡ್ ಮಾಡ್ತಿದ್ದಾರೆ ತುಮಕೂರು ನಗರದಲ್ಲಿ. ಆಲ್ಮೋಸ್ಟ್ ಏರಿಯಾಗಳಲ್ಲಿ 30-40 ವರ್ಷದಿಂದ ನಿಂತೋದಂಥ ರೋಡ್ಗಳು ಇವತ್ತು ಡೆವಲಪ್ ಆಗಿದ್ದಾವೆ. 40ರಿಂದ 60 ಪಾರ್ಕ್ ಡೆವಲಪ್ ಮಾಡಿದ್ದಾರೆ. ಎಲ್ಲ ವಾಕಿಂಗ್ ಮಾಡೋರು ಇದುವರೆಗೂ ಸುಮಾರು ಕಡೆ ನೋಡಿ ಕೇಳಿದ್ದೀನಿ. ಆ ಪಾರ್ಕ್ ನೋಡಿ ಬೇಜಾರಾಗಿತ್ತಂತ ಅವ್ರಿಗೆ. ಈಗ ಎಲ್ಲರೂ ಆ ಪಾರ್ಕ್ ನೋಡಿ ಭಾರಿ ಖುಷಿ ಪಡ್ತಾ ಇದ್ದಾರೆ. ಎಲ್ಲ ಪಾರ್ಕ್ಗಳು ಅಷ್ಟು ಇಡೀ ತುಮಕೂರು ನಗರದಲ್ಲಿ 40ರಿಂದ 50 ಪಾರ್ಕ್ ಡೆವಲಪ್ ಆಗಿದೆ. ನಾನು ಡಾಕ್ಟರ್ ಹಾಲ್ನೂರ್ ಎಸ್ ಲೇಪಾಕ್ಷ್, ರಾಜ್ಯ JDS ವಕ್ತಾರ ಮಾತನಾಡ್ತಾ ಇದ್ದೀನಿ. ಕುಮಾರಣ್ಣ ಒಂದು ಬಾರಿ 24 ತಿಂಗಳು, ಇನ್ನೊಂದು ಬಾರಿ 14 ತಿಂಗಳು, 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಅವರ ಅವಧಿನಲ್ಲಿ ಆದಂತ ಸಾಧನೆಗಳನ್ನ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಸಾರ್ವಜನಿಕವಾಗಿ ಬಡವರು ಉದ್ಧಾರ ಆಗ್ಲಿ ಅಂತ ಸರಾಯಿ ಮುಕ್ತ ಸಮಾಜ ಮಾಡಕೊಟ್ರು. ಅದೇ ರೀತಿ ಲಾಟ್ರಿಯನ್ನ ನಿಷೇಧ ಮಾಡಿದ್ರು. ರೈತರಿಗೆ ಸಂಕಷ್ಟದಲ್ಲಿ ನೇಣ ಹಾಕೊಂಡು ಸಾಯ್ತಾ ಇದ್ದಾರೆ ಅಂತ ಗೊತ್ತಾದಾಗ ರೈತರ ಪರವಾಗಿ ಅಧಿಕಾರಕ್ಕೆ ಬಂದ 1 ತಿಂಗಳಲ್ಲೇ 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಹಾಲಿ MLA ಸಾಮಾನ್ಯ ಜನ ಹುಡುಕೊಂಡು ಹೋದ್ರೆ ಬಾಗಿಲು ಮುಚ್ಚಿರ್ತಾರೆ, ಭೇಟಿನೇ ಸಿಗೋದಿಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ಕೊಂಡಿದ್ದಿಲ್ಲ. ಇಂಥ ವ್ಯಕ್ತಿ ನಿಮಗೆ ಬೇಕಾ? ನೀವು ಎಲ್ರಿಗೂ ಕೊಟ್ಟಿದ್ರ. ಬಿಜೆಪಿಗೆ ಒಂದ್ಸರಿ ಅಧಿಕಾರ ಕೊಟ್ಟಿದ್ರ, ಕಾಂಗ್ರೆಸ್ ಒಂದ್ಸರಿ ಅಧಿಕಾರ ಕೊಟ್ಟಿದ್ರ, ನಮಗೂ ಒಂದ್ಸರಿ ಅಧಿಕಾರ ಕೊಡಿ. ನಮ್ಮ ಅಭ್ಯರ್ಥಿಯ ಪರವಾಗಿ ನಿಲ್ಲಿ. ನಾವು 5 ವರ್ಷ ಅವಕಾಶ ಕೊಡಿ. ನಿಜವಾಗಲೂ ಕೂಡ ಸಾಮಾನ್ಯ ಜನರ ಜೊತೆನಲ್ಲಿ ಬೆರೆತು ಕೆಲಸ ಯಾವ ರೀತಿ ಮಾಡಬೇಕು ಅಂತ ಮಾಡಿ ತೋರಿಸ್ತಕ್ಕಂಥ ಶಕ್ತಿ ನಮ್ಮ ಅಭ್ಯರ್ಥಿಗಿದೆ. ನಮ್ಮ ಹೆಸರು ಇಂದ್ರಕುಮಾರ್ ಅಂತ, ವಾರ್ಡ್ ನಂಬರ್ 1 ಮಾಜಿ ಕಾರ್ಪೊರೇಟರ್. ಸಮಸ್ತ ಅಭಿವೃದ್ಧಿಗೆ ಏನಾದರೂ ಕಳೆದ 30 ವರ್ಷಗಳು ಟ್ಯಾಲಿ ಮಾಡಿದ್ರೆ ಇದು ಅತಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಮ್ಮ ಈಗಿರ್ತಕ್ಕಂಥ MLA ಅವರು ಕೊಟ್ಟಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತಾ ಇದ್ದೀವಿ. ಮುಂದೂ ಕೂಡ ಅವರೇ ಗೆಲ್ತಾರೆ, ಯಾವುದೇ ರೀತಿ ಅನುಮಾನ ಬೇಡ. ನಮ್ಮ ಪಕ್ಷ ಎಲ್ಲ ರೀತಿಯ ಸಹಕಾರನ ಕೊಟ್ಟು ನಮ್ಮ ಊರಿನ ಅಭಿವೃದ್ಧಿಗೆ ಇವತ್ತೇನು ನಾವು 100ಕ್ಕೆ ನಾವೇನಾದ್ರೂ ಮಾಡಿಸ್ಕೊಡ್ತೀವಿ ಅಂದರೆ 70ರಿಂದ 80% ನಾವು ಕೆಲಸ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಉಳಿಕೆ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಆದ್ಯತೆಯನ್ನು ಕೊಟ್ಟಿದ್ದಾರೆ. ನಮ್ಮ MLA ಅವರು ಡಬಲ್ ಗ್ರಾಜುಯೇಟ್ ಇರೋದ್ರಿಂದ ಅವ್ರಿಗೆ ಪ್ಲಾನಿಂಗ್ ಅಂದರೆ ಏನು ಅನ್ನೋದು ಗೊತ್ತಿದೆ. ಇಂಜಿನಿಯರ್ಸ್ ಹತ್ರ ಯಾವ ರೀತಿ ಕೆಲಸ ತಗೊಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಅವರು ಮಾತಿನ ಮುಖಾಂತರ ಕೆಲಸ ಮಾಡಲ್ಲ, ಕೆಲಸದ ಮುಖಾಂತರ ಮಾತಾಡ್ತಾರೆ. ಯಾವುದೇ ಮಾತಾಡೋರು ಕೆಲಸ ಮಾಡಲ್ಲ, ಕೆಲಸ ಮಾಡೋದು ತೋರಿಸ್ತಾ ಇದ್ದಾರೆ. ಅವ್ರಿಗೆ ನಾವು ಯಾವತ್ತೂ ಕೂಡ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ನಮಸ್ತೆ, ನನ್ನ ಹೆಸರು ಜಾಕೀರ್ ಪಾಷಾ ಅಂತ. ತುಮಕೂರು ನಗರದ ವಿಧಾನಸಭೆಯ ಸಿಟಿ ನಾನೊಬ್ಬ ಮತದಾರನು. ನಾನು 20 ವರ್ಷದಿಂದ ಸೋಷಿಯಲ್ ವರ್ಕರ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸ್ವಾಮಿ, ಈಗ ಎಲ್ಲರೂ ತನ್ನ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ತುಮಕೂರು ಅಮಾನಿಕೆರೆ ಇರ್ಬೋದು, ಸ್ಮಾರ್ಟ್ ಸಿಟಿ ಇರ್ಬೋದು, ತುಮಕೂರು ನಗರದಲ್ಲಿ ಅಭಿವೃದ್ಧಿ, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಎಲ್ಲದೂ ತುಮಕೂರಲ್ಲಿ ಜ್ಯೋತಿ ಗಣೇಶರು ಮತ್ತೆ ಭಾರತೀಯ ಜನತಾ ಪಕ್ಷದಿಂದ ಅಭಿವೃದ್ಧಿ ಆಗಿದೆ ಅಂತ. ಇದು 100ಕ್ಕೆ 100 ಸುಳ್ಳು.
ಯಾಕಂದ್ರೆ ತುಮಕೂರು ನಗರದಲ್ಲಿ ಅಭಿವೃದ್ಧಿ ಕಂಡಿದ್ದು 2013ರಲ್ಲಿ. ತುಮಕೂರು ಅದು ಅಭಿವೃದ್ಧಿ ಕಂಡಿದ್ದು 2013ರಲ್ಲಿ ಸಿದ್ದರಾಮಯ್ಯರ ಸರ್ಕಾರದಲ್ಲಿ ಅನುದಾನವನ್ನು ಕೊಟ್ಟು ತುಮಕೂರು ನಗರದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದು. ಅಮಾನಿಕೆರೆಗೆ ಸಿದ್ದರಾಮಯ್ಯ ಸರ್ಕಾರ ದುಡ್ಡು ತಂದಿದ್ದು. ಮತ್ತೆ ಜಿಲ್ಲಾ ಆಸ್ಪತ್ರೆಗೆ ಡಾಕ್ಟರ್ ರಫೀಕ್ ಅಹಮದ್ ಅವರು ಅನುದಾನ ತಂದಿದ್ದು. ಮಹಾನಗರ ಪಾಲಿಕೆ ಇರ್ಬೋದು, ಡಾಕ್ಟರ್ ರಫೀಕ್ ಅಹಮದ್ ಅವರು ತಂದಿದ್ದು. ಇದೇ ಲೈಬ್ರರಿ ಇರ್ಬೋದು, ಡಾಕ್ಟರ್ ರಫೀಕ್ ಅಹಮದ್ ಅವರು ತಂದಿದ್ದು. ಮೋದಿ 40% ಕಮಿಷನ್, ರಾಜ್ಯ ಸರ್ಕಾರ 40% ಕಮಿಷನ್. 70 ವರ್ಷದಲ್ಲಿ 100 ರೂಪಾಯಿ ಪೆಟ್ರೋಲ್ ಆಗಿರಲಿಲ್ಲ. ಕಮಿಷನ್ ನಿಮಗ್ ಮಾತಾಡ್ತಾ ಇಲ್ಲ. ಹೋಗ್ರಿ ಆಚೆ. ಕಾಂಗ್ರೆಸ್ ಪಕ್ಷ ಸತ್ಯನೇ ಸತ್ಯ. ಇಡೀ ಭಾರತ ದೇಶದಲ್ಲಿ ಅಭಿವೃದ್ಧಿ ಕಂಡಿಲ್ಲ. ಈ ರಾಜ್ಯದಲ್ಲಿ ಅಭಿವೃದ್ಧಿ ಕಂಡಿಲ್ಲ. ಇವತ್ತು ಏನಾದ್ರೂ ಅಭಿವೃದ್ಧಿ ಆಗ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಬರಬೇಕು. ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕು, ದಲ್ಲಿಯಲ್ಲೂ ಕಾಂಗ್ರೆಸ್ ಬರಬೇಕು ಅಂತ ನಾನು ಹೇಳ್ತೀನಿ. ನನ್ನ ಅಭಿಪ್ರಾಯ. ನಿಮಗೆ ಇವತ್ತು ಅವ್ರು ಹೇಳಿದ್ರು ಭಾರತ ದೇಶದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಅಂದ್ರು. ಇವತ್ತಿನ ವಾಸ್ತು ಸ್ಥಿತಿನ ಅರ್ಥ ಮಾಡ್ಕೋಬೇಕು ನಾವು. ಪಾಕಿಸ್ತಾನದಲ್ಲಿ ಇವತ್ತು ಎಷ್ಟಿದೆ ಪೆಟ್ರೋಲ್ ರೇಟು, ಹಾಲಿನ ರೇಟ್ ಎಷ್ಟಿದೆ, ಶ್ರೀಲಂಕಾದಲ್ಲಿ ಹಾಲಿನ ರೇಟ್ ಎಷ್ಟಿದೆ, ಈಗ ಬಾಂಗ್ಲಾದೇಶದಲ್ಲಿ ಎಷ್ಟಿದೆ ರೇಟ್ನ ಅರ್ಥ ಮಾಡ್ಕೋಬೇಕು. ನಾವ್ ಯಾವ ಸ್ಥಿತಿಲಿ ಇದೀವಿ ಇವತ್ತು. ಭಾರತ ದೇಶ ಯಾವ ಇಡೀ ಇಂಡಿಯಾದಲ್ಲಿ, ಇಡೀ ಸ್ಟೇಟ್ ಅಲ್ಲಿ, ಇಡೀ ವರ್ಲ್ಡ್ ಅಲ್ಲಿ ನಮ್ಮ ಭಾರತ ದೇಶ ಯಾವ ಮಟ್ಟಕ್ಕಿದೆ ಇವತ್ತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆರ್ಥಿಕ ಸ್ಥಿತಿ ಹೆಂಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಸುಮ್ನೆ ಏನು ಇಲ್ದಂಗೆ ನಾನು ಯಾರನ್ನೋ ಬೈಬೇಕು ಅಂತ, ಯಾರನ್ನೋ ಅನ್ಬೇಕು ಅಂತ ಅನ್ನೋದಲ್ಲ. ಫ್ಯಾಕ್ಟ್ ನ ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಈಗ ಗ್ಯಾರಂಟಿ ಕಾರ್ಡ್ನವರು ಕಾಂಗ್ರೆಸ್ ಇಶ್ಯೂ, ಕಾಂಗ್ರೆಸ್ನವರು ಅಲ್ಲ ಒಂದ್ ನಿಮಿಷ, ಕಾಂಗ್ರೆಸ್ನವರು ಇವತ್ತು ಗ್ಯಾರಂಟಿ ಕಾರ್ಡ್ ಇಶ್ಯೂ ಮಾಡ್ತಿದ್ದಾರೆ. ಯಾವುದೇ ಪ್ರಾಡಕ್ಟ್ ತಯಾರಾಗಿ ಆದ್ರೆ ಚೆನ್ನಾಗಿದೆ, ನಡೆಯುತ್ತಿದ್ದು ಅಂತ ಅಂದ್ಮೇಲೆ ಗ್ಯಾರಂಟಿ ಕಾರ್ಡ್ ಕೊಡೋದು. ಈಗಲೇ ಇನ್ನು ಪ್ರಾಡಕ್ಟೇ ತಯಾರಾಗಿಲ್ಲ, ಆಗ್ಲೇ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ ಅಂತ ಅರ್ಥ ಏನು? ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ನಾನು ಕೆಲಸ ಮಾಡ್ತೀನಿ ಅಂತ. ಸುಮ್ಮನೆ ಜನನ ನಂಬಿಸಕ್ಕೆ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ. ಲೋಕೇಶ್ ಸ್ವಾಮಿ ಅಂತ ತುಮಕೂರು JDS ಮುಖಂಡರು, 24ನೇ ವಾರ್ಡಿನ ನಿಕಟಪೂರ್ವ ಅಭ್ಯರ್ಥಿಯಾಗಿದ್ದೆ. ಈ ಸಲ ತುಮಕೂರಿನಲ್ಲಿ ಎನ್ ಗೋವಿಂದರಾಜ್ ಯಾಕೆ ಮತ ನೀಡಬೇಕು ಅಂದ್ರೆ, ತುಮಕೂರು ಬರಗಾಲದಲ್ಲಿದ್ದಾಗ ಮನೆ ಮನೆಗೆ ಸಹ ಉಚಿತ ನೀರನ್ನ ನಮ್ಮ ತುಮಕೂರು ಗೋವಿಂದರಾಜ್ ಅವರು ಕೊಟ್ಟವ್ರೆ. ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ಉಚಿತ ಆಂಬುಲೆನ್ಸು, ಉಚಿತ ಆಹಾರದ ವ್ಯವಸ್ಥೆ, ಪ್ರತಿ ಮನೆಗೂ ಸಹ ನೀರು ಕಳಿಸಿದ್ದಾರೆ. ಹಾಗಾಗಿ ಈ ಬಾರಿ ತುಮಕೂರು ಜನತೆ ಕೈ ಮುಗಿದು ಕೇಳ್ಕೊತೀವಿ, ಈ ಬಾರಿ ಗೋವಿಂದರಾಜ್ಗೆ ಮತ ನೀಡುವ ಮೂಲಕ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಿ ಅವ್ರನ್ನ ವಿಧಾನಸಭೆ ಕಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಅದೇ ರೀತಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, ನಮ್ಮ ತುಮಕೂರು ನಗರದಲ್ಲಿ ಗೋವಿಂದಣ್ಣ ಶಾಸಕರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಮತ್ತೆ ಇವತ್ತೇನ ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ 1200 ಕೋಟಿ ಅಂಡರಲ್ಲಿ ಕೆಲಸ ನಡೆದಿದೆ. ಒಂದು ಕಾಮಗಾರಿನೂ ಸಹ ಈ ಸ್ಥಳೀಯ ಶಾಸಕರು ಅದನ್ನು ಪೂರ್ಣಗೊಳಿಸಿ ಅದಕ್ಕೊಂದು ನಾನು ಪೂರ್ಣಗೊಳಿಸಿ ಒಂದು ನೇಮ್ ಬೋರ್ಡ್ ಹಾಕಿ ಇವತ್ತವರೆಗೂ ಅವ್ರ ಆಗಿಲ್ಲ. ಅವ್ರಿಗೆ ಯಾವುದೇ ನೈತಿಕತೆ ನಮ್ಮ ತುಮಕೂರು ನಗರದಲ್ಲಿ ಇವತ್ತು ಶಾಸಕರಿಗೆ ಮತ ಕೇಳೋ ಹಕ್ಕಿಲ್ಲ. ಹಾಗಾಗಿ ದಯವಿಟ್ಟು ತುಮಕೂರು ನಗರದ ಜನತೆಗಳು ಅರ್ಥ ಮಾಡ್ಕೋಬೇಕು. ಇಲ್ಲಿನ ಸ್ಥಳೀಯ ಶಾಸಕರಿಗೆ ಅವ್ರಿಗೆ ಯಾವುದೇ ರೀತಿ ಮತ ಕೊಡದೆ ಈಗ ನಮ್ಮ ತುಮಕೂರು ನಗರಕ್ಕೆ ಗೋವಿಂದಣ್ಣಗೆ ಮತ ಕೊಡ್ಬೇಕಂತ ನಮಗೆ ಕೇಳ್ಕೊತೀವಿ. ವಿಷ್ಣುವರ್ಧನ್ ಅಂತೇಳಿ ತುಮಕೂರು ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕ ಕೂಡ. ಇವತ್ತೇನು ತುಮಕೂರು ನಗರದಲ್ಲಿ ಹಲವಾರು ವರ್ಷಗಳಿಂದ ಏನೋ ಒಂದು ಸ್ಮಾರ್ಟ್ ಸಿಟಿ ಅನುದಾನನ ಒಂದು ಒಳ್ಳೆ ಒಂದು ರೀತಿಯಲ್ಲಿ ಸ್ಮಾರ್ಟ್ ಸಿಟಿ ಅನುದಾನನ ಅಚ್ಚುಕಟ್ಟಾಗಿ ನಮ್ಮ ನಗರ ಶಾಸಕರು ಉಪಯೋಗಿಸ್ಕೊಂಡಿದ್ದಾರೆ. ಜೊತೆಲೇ ಕೂಡ ನಮ್ಮ ಒಂದು ಭಾಗ ಏನು ಔಟ್ಸ್ಕಟ್ ಇದೆ ಆ ಒಂದು ಭಾಗ ಸುಮಾರು 50-60 ವರ್ಷದಿಂದನೂ ಕೂಡ ಇಂಪ್ರೂವ್ಮೆಂಟ್ ಆಗಿರಲ್ಲ. ಈ ನಮ್ಮ ಶಾಸಕರು ಬಂದ ಮೇಲೆ ಸುಮಾರು 10ರಿಂದ 12 ಕೋಟಿ ಅನುದಾನನ ಬೇರೆ ಬೇರೆ ಗ್ರಾಂಟು, TSP ಇರ್ಬೋದು, SCPT ಇರ್ಬೋದು, ಮೈನಾರಿಟಿ ಇರ್ಬೋದು, ಕಾವೇರಿ ನಿಗಮ ಇರ್ಬೋದು, ಹಲವಾರು ಪ್ರಾಮ್ಸಿ ಗ್ರಾಂಟ್ ಇರ್ಬೋದು, PWD ORF ಗ್ರಾಂಟ್ ಇರ್ಬೋದು, ಹಲವಾರು ಗ್ರಾಂಟ್ಗಳನ್ನ ತಗೊಂಬಂದು ಇವತ್ತು ನಮ್ಮ ಔಟ್ಸ್ಕಟ್ ಏನಿದೆ ಆ ಭಾಗನ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ಏನು ಜ್ಯೋತಿ ಗಣೇಶ್ ಅವರು ಇವತ್ತು ಏನೇ ರಾಜಕಾರಣವಾಗಿ ಯಾರು ಏನೇ ಮಾತಾಡ್ಬೋದು, ಆದ್ರೆ ಇವತ್ತು ಮನಸ್ಸು ಜನರಿನ ನಾಗರಿಕರಲ್ಲಿ ಏನು ಒಂದು ಮತದಾರರಲ್ಲಿ ಜ್ಯೋತಿ ಗಣೇಶ್ ಅವರು ಮನಸ್ಸಲ್ಲಿ ಕುಂತಿದ್ದಾರೆ. ಮುಂದೆನೂ ಕೂಡ ಜ್ಯೋತಿ ಗಣೇಶ್ ಅವರು ಈ ನಗರಕ್ಕೆ ಆಯ್ಕೆಯಾಗಿ ಮತ್ತೊಮ್ಮೆ ಈ ಒಂದು ನಗರ ಶಾಸಕರಾಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ನನ್ನ ಹೆಸರು ಅಖಿಲೇಶ್ ಅಂತ, ನಾನು ಆರ್ಕೆಸ್ಟ್ರಾ ಕಲಾವಿದ. ಹಿಂಗೆ ರೋಡಲ್ಲಿ ಬರ್ಬೇಕಾದ್ರೆ ನೋಡಿದೆ ಏನೋ ಮೀಟಿಂಗ್ ನಡೀತಿದೆಯಲ್ಲ ಅಂತ. ಇದು ನ್ಯೂಸ್ 18 ಬಗ್ಗೆ ಇದು ಏನು ಚಾನ್ಸಸ್ ಏನಿದೆ ಅಂತ ನೋಡಿದೆ. ಈಗ ಇಕ್ಬಾಲ್ ಅಹಮದ್ ಅವರು ಏನೇನು ಕೆಲಸ ಮಾಡಿದ್ದಾರೆ ಅಂತ ನಮಗೆ ಮಾತ್ರ ಗೊತ್ತು. ಯಾಕೆಂದ್ರೆ ನಂದು ಸೋಮೇಶ್ವರ ಬರುತ್ತೆ ವಾರ್ಡು. BJP ಅವರು ಇಲ್ಲಿವರೆಗೂ ಏನು ಕೆಲಸ ಮಾಡಿಲ್ಲ ನಮಗೆ. ಅವರೊಬ್ರು ಮುಸ್ಲಿಂ ಬಂದವರಿಗೆ ನಮ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಆರ್ಕೆಸ್ಟ್ರಾದವರು ಹೋಗಿ ಪರ್ಮಿಷನ್ ಕೇಳಿದಾಗ ಏನೇ ಕೇಳಿದಾಗ್ರು ಯಾರೇ ಬಂದ್ರು ಯಾರೇ ಆಗ್ಲಿ ನಮ್ಗೊಂದು ಕಿಟ್ ಆಗ್ಲಿ ಅನ್ನ ಆಗ್ಲಿ ಯಾರು ಕೊಡ್ಸಿಲ್ಲ ನಮ್ಗೆ. ಇವ್ರಿಗೆ ಫೋನ್ ಮಾಡಿದ ತಕ್ಷಣ 10 ನಿಮಿಷದಲ್ಲಿ ಇವ್ರು ಎಲೆಕ್ಷನ್ ನಿಂತ್ಕೊಂತವ್ರಿಲ್ಲ ಗೊತ್ತಿಲ್ಲ, ಬಟ್ ಎಲ್ಲ ಬಂದ್ ನಮ್ಗೆ ಹಣ ಸಹಾಯ ಆಗ್ಲಿ, ಫುಡ್ ಆಗ್ಲಿ, ಕಿಟ್ ಆಗ್ಲಿ ಮನೆಗೆ ತಲುಪಿಸಿದ್ದಾರೆ. ಇಂಥವ್ರು ಇರ್ಬೇಕು ಸರ್.
ಜನಸೇವೆ ಮಾಡೋರು ನಮಗೆ ಬೇಕಾಗಿರೋದು. ಸುಮ್ನೆ ಬಂದು ನಾನು ನಿಂತ್ಕೊಂತೀನಿ ಹಿಂಗ್ ಮಾಡ್ತೀನಿ ಅನ್ನೋದಲ್ಲ ಸರ್. ಇವ್ರು ತುಂಬಾ ಒಳ್ಳೆಯವರು, ನಾನು ಅನ್ಕೊಂಡಾಗ ತುಂಬಾ ಒಳ್ಳೆಯವರೇನೆ. ಅವ್ರಿಗೊಂದು ಟಿಕೆಟ್ ಕೊಟ್ಟು ಒಂದು ಚಾನ್ಸ್ ಕೊಟ್ರೆ ಅವರು ಜನಸೇವೆ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ನನ್ನ ಹೆಸರು ದಿವಾಕರ್ ಅಂತ. ನ್ಯೂಸ್ 18 ಆಯೋಜಿಸಿರುವ ಚುನಾವಣೆ ಸಮೀಕ್ಷೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಪ್ರಜಾಧ್ವನಿ ಅಂತ ಹೊರಟಿದೆ, ಬಿಜೆಪಿ ಪಕ್ಷ ಜನಸಂಕಲ್ಪ ಯಾತ್ರೆ ಅಂತ ಹೊರಟಿದೆ. ಆದರೆ ನಮ್ಮ ಕುಮಾರಣ್ಣ ಹೊರಟಿರೋದು ಪಂಚರತ್ನ ಯೋಜನೆ. ಅದು ಜನಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಯೋಜನೆ ಕೊಡಬೇಕಂತ ಹೇಳಿ ಮೊಟ್ಟ ಮೊದಲಿಗೆ ಇವಾಗ ಎಷ್ಟೋ ಜನ ಬಡ ಜನರು ಆ ಒಂದು ವಿದ್ಯೆ ಇಲ್ಲದೆ ಬಡ ಕುಟುಂಬ ತುಂಬಾ ಕಷ್ಟದಲ್ಲಿ, ಅದಕ್ಕೆ ಒಂದು ಉಚಿತ ವಿದ್ಯಾ ಪ್ರೈವೇಟ್ ಶಿಕ್ಷಣ ಮಾದರಿಯಲ್ಲಿ ಒಂದು ಉಚಿತ ಶಿಕ್ಷಣ ಕೊಡಬೇಕಂತ ಹೇಳಿ ಒಂದು ಉಚಿತ ಶಿಕ್ಷಣ ಕೂಡ ಹೊರಟಿದ್ದಾರೆ. ನರೇಂದ್ರ ಮೋದಿ ಅವರು 5 ವರ್ಷ ಸರ್ಕಾರದಲ್ಲಿ ಕರ್ನಾಟಕ ಎಷ್ಟೇ ಬರಗಾಲ ಬಂದರೂ ಬರ್ತಿರಲಿಲ್ಲ. ಆದರೆ ಈ ಚುನಾವಣೆ ಹತ್ರ ಬಂದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಪ್ರತಿ ತಿಂಗಳಿಗೆ 3 ಬಾರಿ 4 ಬಾರಿ ಹೋಗ್ತಾ ಇದ್ದಾರೆ. ಅದೇ ಕುಮಾರಣ್ಣ ಏನೇ ಇಲ್ಲದಲ್ಲೇ ಪ್ರತಿ ಮನೆ ಬಾಗಿಲಿಗೆ ಹೋಗಿ ಪಂಚರತ್ನ ಯೋಜನೆ ಜನರಿಗೆ ಮತಭಿಕ್ಷೆ ಕೇಳ್ತಿದ್ದಾರೆ. ಕುಮಾರಣ್ಣ ಭಾರತ ದೇಶ ಇತಿಹಾಸದಲ್ಲೇ ಒಂದು ಅಭೂತಪೂರ್ವವಾದ ಹಾರಗಳನ್ನು ಹಾಕಿ ಸ್ವಾಗತವನ್ನು ಕೋರ್ತಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಆಗೋದು ಸತಸಿದ್ಧ. ಕಾಂಗ್ರೆಸ್ ಬಿಜೆಪಿ ಪಕ್ಷ ಎಷ್ಟೇ ಕುತಂತ್ರ ಮಾಡಿದರೂ ಕುಮಾರಣ್ಣ ಮುಖ್ಯಮಂತ್ರಿ ತಪ್ಪಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನನ್ನ ಹೆಸರು ಎಸ್ ಮಂಜುನಾಥ್ ಅಂತ, 2ನೇ ವಾರ್ಡ್ ಕಾರ್ಪೊರೇಟ್ರು. ಇವತ್ತು 2ನೇ ವಾರ್ಡು ಎಲ್ಲ ಔಟ್ಸ್ಕರ್ಟು. ಆದರೆ ಇವತ್ತು ಏನು ರಾಜಕೀಯದವ್ರದ್ದು ಏನು ಸ್ಲೋಗನ್ ಇದೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಅಂತ. ಆದರೆ ನಮ್ಮ ಶಾಸಕರು ವಾರ್ಡಿನ ತುದಿಯಿಂದನೂ ಕೆಲಸ ಮಾಡಿಸ್ಕೊಂಡ್ಬಂದಿದ್ದಾರೆ. ಇವತ್ತು ಗೌರ್ಮೆಂಟ್ ಶಾಲೆಗಳನ್ನ ಹೈಟೆಕ್ ಆಗಿ ಇವತ್ತು ಕಾನ್ವೆಂಟ್ ಟೈಪು ಶಾಲೆನ ಇಂಪ್ರೂವ್ ಮಾಡಿದ್ದಾರೆ. ಬೇಸಿಕ್ ಆಗಿ ನಾವು ಏನಕ್ಕೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಆ ಹಿಂದುಳಿದ ವಾರ್ಡ್ಗೆ ಇವತ್ತು 2 ಶಾಲೆನ ಇಂಪ್ರೂವ್ ಮಾಡಿದ್ದಾರೆ. ಅಂದರೆ ಅಷ್ಟು ಕಾನ್ವೆಂಟ್ನು ಮೀರಿಸೋಷ್ಟು ಅನುದಾನನ ಕೊಟ್ಟು ಅದನ್ನು ಇಂಪ್ರೂವ್ ಮಾಡಿಸಿದ್ದಾರೆ. 2 ಕೋಟಿಯಷ್ಟು. 5 ಅಂಗನವಾಡಿಯಲ್ಲಿ 4 ಹೈಟೆಕ್ ಅಂಗನವಾಡಿಗಳನ್ನ ಮಾಡಿದ್ದಾರೆ. ಇವತ್ತು ಏನು ಅಮಾನಿಕೆರೆಗೆ ನೀರಿನ ಸೌಲಭ್ಯ ಬೇಕು ಅಂತ ಯಾವತ್ತೂ 24/7 ಸಕ್ಸಸ್ ಆಗಬೇಕು ಅಂದ್ರೆ ಅದು ನೀರು ತರಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಬುಗುಂಡಹಳ್ಳಿಯಿಂದ ಅಮಾನಿಕೆರೆಗೆ ಲಿಫ್ಟ್ ಮಾಡಿ ಅದನ್ನ ಒಂದು ಸಕ್ಸಸ್ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಮತ್ತೊಮ್ಮೆ ನಮ್ಮ ಜ್ಯೋತಿ ಗಣೇಶ್ ಅವರೇ ಬರ್ತಾರೆ, ಅವರಿಗೆ ಟಿಕೆಟ್. ಚುನಾವಣಾ ಚಕ್ರ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ಹೇಳ್ರಪ್ಪೋ ಕೇಳಿ ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ. ಚುನಾವಣೆ